ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ. ಈ ಕಥೆಯ ಶೀರ್ಷಿಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದುಕೊಳ್ಳೋಣವೇ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದುಕೊಳ್ಳೋಣವೇ ಅಂತೇಳಿ. ಇಬ್ಬರು ಗೆಳೆಯರಿರ್ತಾರೆ, ಇಬ್ಬರು ನಾವಿಕರಿರ್ತಾರೆ. ಒಂದು ಚಿಕ್ಕದಾದ ಬೋಟನ್ನು ತೊಗೊಂಡು ಹೀಗೆ ಫಿಶಿಂಗ್ ಅಂತೇಳಿ ಹೋಗಿರ್ತಾರೆ. ನಿಧಾನಕ್ಕೆ ಸಮುದ್ರ ದಾಟಿ ಮಧ್ಯದಲ್ಲಿ ಬಿರುಗಾಳಿ ಬಂದು ಆ ಸಮುದ್ರದ ಅಲೆಗಳಿಗೆ ಏನು ಅಡುಗಿತ್ತು ಅದು ನುಚ್ಚು ನೂರಾಗುತ್ತೆ. ಹಾಗೂ ಈಗ ಪ್ರಾಣ ರಕ್ಷಣೆ ಮಾಡಿಕೊಂಡು ಸಮುದ್ರದ ನಡುವೆ ಯಾವ ಇದ್ದು ಸೇಫ್ಟಿ ಜಾಕೆಟ್ಗಳನ್ನು ಧರಿಸ್ಕೊಂಡು ಆ ಕಾಡಿನ ಮಧ್ಯೆ ಹೋಗಿ ತಲುಪ್ತಾರೆ. ಅಲ್ಲಿ ಇಬ್ಬರೇ ನಾವಿಕರಿದ್ದಾರೆ. ಅವರಿಬ್ಬರು, ಒಬ್ಬರು ದೇವರನ್ನು ನಂಬುವಂಥವ್ರು, ಒಬ್ಬರು ದೇವರನ್ನು ನಂಬದಂಥವ್ರು. ಆ ದೇವರನ್ನು ನಂಬುವಂಥವ್ನು ಏನಂದ, ಎಟ್ಲೀಸ್ಟ್ ಪ್ರಾಣ ಆದರೂ ಉಳಿತಪ್ಪ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಂಡ. ಆಗೋದಿಲ್ಲ ಒಳ್ಳೇದಕ್ಕೆ, ಆದರೆ ಎಟ್ಲೀಸ್ಟ್ ನಮ್ಮ ಪ್ರಾಣ ಆದರೂ ಉಳಿತಲ್ಲ. ಇನ್ನೊಬ್ಬನು ಹೇಳಿದ, ಯಾವ ದೇವರು ಸುಮ್ಮನಿರೋ, ನಿನಗೆಲ್ಲ ತಲೆ ಕೆಟ್ಟಿದೆ ಅಂತೇಳಿ, ಹೇಗಾದರೂ ಮಾಡಿ ಇಲ್ಲಿಂದ ನಾವು ಪಾರಾಗಬೇಕು, ಅದನ್ನು ಆಲೋಚನೆ ಮಾಡು ಅಂತ. ಹಾಗೂ ಏನು ಅನಿವಾರ್ಯ, ಇವರು ನಾವಿಕರಾಗಿದ್ದರಲ್ಲ, ಇವ್ರಿಗೆ ಬೇಸಿಕ್ ಟ್ರೈನಿಂಗಲ್ಲಿ ಬೆಂಕಿ ಹಚ್ಚೋದೆಲ್ಲ ಕಲ್ತಿತ್ತು. ಬೆಂಕಿ ಹಚ್ಚಿ ಹೊಗೆ ಎಬ್ಸಿದ್ರೆ ಒಂದಿಷ್ಟು ಜನ ಬರ್ತಾರೆ ನಮ್ಮ ರೆಸ್ಕ್ಯೂ ಮಾಡಲಿಕ್ಕೆ ಅಂತ. ಅದು ಕೂಡ ಪ್ರಯೋಗ ಆಯಿತು. ಹಂಗೂ ಹಿಂಗೂ ಒಂದು 2 ದಿನ ಕಷ್ಟಪಟ್ಟು ಬೆಂಕಿಯನ್ನು ಉತ್ಪತ್ತಿ ಮಾಡಿದ್ರು ಉಜ್ಜಿ ಕಟ್ಟಿಗೆಯಿಂದ. ಹಾಗಾಗಿ ಅಲ್ಲಿ ಸಿಗ್ತಕ್ಕಂಥ ಹಣ್ಣುಗಳನ್ನು ತಿಂದು ಬದುಕ್ತದೆ. ಹಣ್ಣುಗಳು ಸಿಕ್ಕಾಗೆಲ್ಲ ಅಂತಿದ್ದ ಇವನು, ಯಾರೋ ದೇವರನ್ನು ನಂಬುವಂತ, ಅಟ್ಲೀಸ್ಟ್ ದೇವರು ಹಣ್ಣಾದರೂ ಕೊಟ್ಟಿದ್ದಾನೆ, ಭಾಳ ಸಂತೋಷ, ಆಗೋದೆಲ್ಲ ಒಳ್ಳೆಯದಕ್ಕೆ, ಅಟ್ಲೀಸ್ಟ್ ಹಣ್ಣಾದರೂ ಇದ್ದಾವೆ ಅಂತಂತಿದ್ದ. ಅವನಿಗೆ ಸಿಟ್ಟು ಬರ್ತಾ ಇತ್ತು, ಅವನಿಗೆ ದೇವರನ್ನು ನಂಬದಂತಹ ನಾವಿಕನಿಗೆ. ಹಾಗಾಗಿ ಹೀಗೆ ದಿನ ಕಳೆದಂತೆ ಅವರು ಅಲ್ಲಿ ಈಗ ಜಗಳ ತೆಗೆದಕ್ಕೂ ಇಲ್ಲ, ಇಬ್ಬರೇ ಇದ್ದಾರೆ. ಅನಿವಾರ್ಯವಾಗಿ ಇಬ್ಬರು ಕೋರ್ಡಿನೇಷನಿಂದ ಬದುಕಲೇಬೇಕಲ್ಲಿ. ಕಾಡು ಪ್ರಾಣಿಗಳು ಬೇರೆ ಬರತಕ್ಕಂಥ ಭಯ ಇತ್ತು. ಹಾಗೆ ಚಿಕ್ಕದಾಗಿ ಒಂದು ಗುಡಿಸಲನ್ನು ಕಟ್ಕೊಂಡ್ರು ಒಂದು ಕೆಲ ದಿನಗಳ ನಂತರ. ಹಾಗಾಗಿ ಇವ್ರ ಪ್ರಯತ್ನ, ಬೆಂಕಿ ಹಾಕೋದು, ಹೊಗೆ ಎಬ್ಬಿಸೋದು, ಯಾರಾದರೂ ಬಂದು ನಮ್ಮನ್ನು ರೆಸ್ಕ್ಯೂ ಮಾಡ್ತಾರಂತ ಈ ಪ್ರಯತ್ನ ನಿರಂತರವಾಗಿ ಸಾಕ್ತಾನೇ ಇತ್ತು. ಆದರೆ ಅದು ಯಶಸ್ವಿ ಆಗ್ತಾನೇ ಇರಲಿಲ್ಲ. ಒಂದು ದಿನ ಇವರು ಆ ಬೆಂಕಿ ಪ್ರತಿದಿನ ಉಜ್ಜಿ ಹಚ್ಚೋದು ಕಷ್ಟ ಅಂತೇಳಿ ಒಂದು ಬೆಂಕಿಯ ಕುಂಡ ಥರ ಮಾಡಿದರು. ಆ ಕುಂಡ ಬೆಂಕಿ ಯಾವಾಗಲೂ ಇರ್ತಾಯಿತ್ತು. ಇವರು ಕಾಡಿಗೆ ಭೇಟಿ ಆಡಲಿಕ್ಕೆ ಅಥವಾ ಹಣ್ಣುಗಳನ್ನು ತರಲಿಕ್ಕಂತ ಹೋಗಿದ್ದರು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕುಂಡದಲ್ಲಿರ್ತಕ್ಕಂಥ ಒಂದು ಬೆಂಕಿಯ ಕಿಡಿ ಒಂದು ಗುಡಿಸಲಿಗೆ ತಾಗಿ ಆ ಗುಡಿಸಲು ದಗದಗನೆ ಉರಲಿಕ್ಕೆ ಪ್ರಾರಂಭ ಆಯಿತು. ಈಗ ಬಂದವನೇ, ದೇವರೇ ಎಟ್ಲೀಸ್ಟ್ ಈ ಗುಡಿಸಲು ಸುಟ್ಟಿದೆ, ಏನು ಮಹಿಮೋ ಏನೋ ಗೊತ್ತಿಲ್ಲ, ಬಟ್ ಇದರಿಂದ ಒಳ್ಳೇದೇ ಆಗ್ಬೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೋತೀನಿ ದೇವರೇ ಅಂಥೇಳಿ ಅವನು ಹೇಳ್ತಾ ಇದ್ದ. ಅದಕ್ಕೆ ಸಿಟ್ಟು ಬಂತು ದೇವರನ್ನು ನಂಬದ ನಾವಿಕನಿಗೆ. ನೀನೆಂಥವನ ಮರ, ಗುಡಿಸಲು ಸುಟ್ಟೋಗ್ಯದ, ಇವಾಗ ಸಹಿತ ದೇವರು ಒಳ್ಳೇದೇ, ಆಗೋದೆಲ್ಲ ಒಳ್ಳೇದಕ್ಕಂತೀಯ ಹುಚ್ಚ ಅಂತೇಳಿ ಬೈತಿದ್ದ. ಅದಾದ ಕೆಲವೇ ಕ್ಷಣಗಳಿಂದ ಆ ಕಡೆ ಯಾವುದೋ ಒಂದು ದೂರದಲ್ಲಿಂದ ಬೋಟ್ ಇವ್ರ ಕಡೆ ಹತ್ರ ಬರೋದನ್ನು ಗಮನಿಸಿದರು. ತುಂಬ ಖುಷಿಯಾಯ್ತು ಇವರಿಗೆ. ಆಗ ಅವರು ಬಂದವರೇ ಇವರು ನೋಡಿದ ತಕ್ಷಣ ಬೋಟನ್ನು ಇವರು ಜೋರಾಗಿ ಕೂತೆ ಹಾಕಿದ್ರು, ಬರ್ರಿ ಸರ್, ರೆಸ್ಕ್ಯೂ ಅಂತ. ಅವ್ರು ಬಂದರು, ಇವರನ್ನು ನೋಡಿದರು. ಆಗ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್, ನಾವು ಭಾಳ ದಿನದಿಂದ ಪ್ರಯತ್ನ ಮಾಡ್ತಿದ್ದೀವಿ, ಬೆಂಕಿ ಹಾಕ್ತಿದ್ವಿ, ಯಾರೂ ಬರಲಿಲ್ಲ, ಇವತ್ತು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ನಾವು ಈಗ ಹೋಗ್ಬೇಕಾದ್ರೆ ಹೊಗೆ ಕಾಡಿಸ್ತು ದೂರದಲ್ಲಿ, ಇಲ್ಲಿ ಹೊಗೆ ಕಾಡಿನ ಮಧ್ಯೆ ಇದೆ, ಮೀನ್ಸ್ ಸಮುದ್ರದ ಪಕ್ಕದಲ್ಲಿ ಆ ದ್ವೀಪದಲ್ಲಿ ಹೊಗೆ ಬರ್ತಾ ಇದೆ ಅಂತಂದರೆ ಯಾರೋ ಹ್ಯೂಮನ್ ಇಂಟರ್ವೆನ್ಷನ್ ಇದೆ, ಏನೋ ರೆಸ್ಕ್ಯೂಗಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸಿತ್ತು. ಹಾಗಾಗಿ ನಾವು ಬಂದ್ವಿ ಅಂತೇಳಿ. ಆಗ ಅವನಿಗೆ ಖುಷಿ ಆಗುತ್ತೆ. ಆ ಬೋಟಲ್ಲಿ ಕರ್ಕೊಂಡು ನಗರವನ್ನು ಸೇರ್ತಾರೆ. ಆಗ ನಗರ ತಲುಪಿದ ನಂತರ ದೇವರನ್ನು ನಂಬತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂದುಕೊಳ್ಳೋಣವೇ ಅಂತೇಳಿ ನಮಸ್ಕಾರ ಮಾಡ್ತಾನೆ. ಆವಾಗ ದೇವರನ್ನು ನಂಬದಂತಹ ನಾವಿಕನು ಕೂಡ ನಮಸ್ಕಾರ ಮಾಡ್ತಾನೆ. ಏನಕ್ಕೆಪ್ಪ ಅಂತಂದರೆ, ನೀನು ಯಾಕೆ ಮಾಡ್ತೀವಿ ಅಂತ ಕೇಳ್ತಾನೆ. ಇಲ್ಲ, ನಮ್ಮ ಪ್ರತಿ ಸಾರಿ ಬೆಂಕಿ ಹಚ್ಚಿ ನಾವಿಕರನ್ನ ಕರೆದೆ, ರೆಸ್ಕ್ಯೂ ಟೀಮ್ನ ಕರೆದೆ, ಯಾರೂ ಬರಲಿಲ್ಲ. ಅಚಾನಕ್ಕಾಗಿ ನಿಮ್ಮ ಒಂದು ಪ್ರಕೃತಿ, ನಿನ್ನ ದೇವ್ರು ನಂಬ್ತೀಯ, ಆ ಕಾರಣಕ್ಕೆ ದೇವರೇನೇ ಅದನ್ನು ಮಾಡಿರ್ಬೋದು ಅಂತ ನನಗೂ ಕೂಡ ಈಗ ಅನಿಸುತ್ತೆ. ಹಾಗಾಗಿ ನೇಚರ್ ಅನ್ಬೋದು, ದೇವ್ರು ಅನ್ಬೋದು ಅಂತೇಳಿ ಸಂತೋಷ ಪಡ್ತಾನೆ. ಅದಕ್ಕೆ ಒಂದೊಂದು ಸಾರಿ ನಾವು ಕೂಡ ಒಂದು ಒಳ್ಳೆಯದು ಕೆಟ್ಟ ಘಟನೆ ನಡೆದು ಹೋಗುತ್ತೆ, ಅದನ್ನು ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದುಕೊಳ್ಳೋಣವೇ, ಅಂದುಕೊಂಡ್ರೆ ಅದು ಒಳ್ಳೆಯದಾಗುತ್ತೆ ಅಂತ ಭಾವನೆಯೊಂದಿಗೆ ನಮಸ್ಕಾರ. ಸರ್ವೇಜಿನೋ ಸುಖಿನೋ ಭವಂತು.